ಅಲೋವೆರಾನ ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ಕಿನ್ ಕೇರ್, ಹೇರ್ ಕೇರ್ ಅಂಡ್ ಹೆಲ್ತ್ ಕೇರ್ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಹೊರಗಡೆಯಿಂದ ತಂದಿರುವಂಥ ಅಲೋವೆರಾ ಜೆಲ್ ಯೂಸ್ ಮಾಡೋ ಬದಲಿಗೆ ಮನೆಯಲ್ಲೇ ಅಲೋವೆರಾ ಗಿಡನ ತುಂಬಾ ಈಸಿಯಾಗಿ ಬೆಳ್ಕೊಳ್ಬಹುದು. ಈ ಬೆಳೆದಂತ ಫ್ರೆಶ್ ಅಲೋವೆರಾ ಜೆಲ್ ಏನಿರುತ್ತೆ ಅದರಿಂದ ನಾನು ಇವಾಗ ಹೇಳೋವಂಥ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಬನ್ನಿ. ಎಲ್ಲದಕ್ಕಿಂತ ಮೊದಲಾಗಿ ಒಂದು ಹೆಲ್ತ್ ಡ್ರಿಂಕ್ ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತೀನಿ. ನೀರಿಗೆ ಸ್ವಲ್ಪ ಅಲೋವೆರಾ ಜೆಲ್ನ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ, ಇದಕ್ಕೆ ಸ್ವಲ್ಪ ಕಲ್ಸಕ್ರೆ, ಸಬ್ಜಾರ್ ಸೀಡ್ಸ್ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚಿಲ್ ಮಾಡಿ. ಹೊರಗಡೆಯಿಂದ ಬಂದ ತಕ್ಷಣ ಒಂದು ರಿಫ್ರೆಶಿಂಗ್ ಆಗಿರುವಂಥ ಹೆಲ್ತ್ ಡ್ರಿಂಕ್ ಜೊತೆಗೆ ಇದು ಬಾಡಿನ ಕೂಲ್ ಆಗಿ ಕೂಡ ಇಟ್ಟಿರುತ್ತೆ. ಯಾರಿಗೆಲ್ಲ ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅಥವಾ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಇಲ್ಲ ಅಂತಂದ್ರೆ ಪೀರಿಯಡ್ಸ್ ಅಲ್ಲಿ ತುಂಬಾ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅವ್ರಿಗೆ ಕೂಡ ಇದು ತುಂಬಾನೇ ಒಳ್ಳೆ ಹೆಲ್ತ್ ಡ್ರಿಂಕ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಸ್ಕಿನ್ ಕೇರ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅಲೋವೆರಾ ಜೆಲ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಅದನ್ನು ಮಸಾಜಿಂಗ್ ಕ್ರೀಮ್ ಥರ ಅಥವಾ ಮಸಾಜಿಂಗ್ ಜೆಲ್ ಥರ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ಗ್ಲಾಸಿ ಎಫೆಕ್ಟ್ ಕೂಡ ಇರುತ್ತೆ, ಸ್ವೆಟ್ಟಿಂದ ಆಗಿರುವಂಥ ಎಲ್ಲ ಅಲರ್ಜೀಸ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ನೆನಪಿರ್ಲಿ, ಇದು ಆಯಿಲಿ ಸ್ಕಿನ್ ಅಥವಾ ಸಮ್ಮರ್ ಅಲ್ಲಿ ಮಾತ್ರ ಸೂಕ್ತವಾಗಿರುತ್ತೆ ಹೊರತು ವಿಂಟರ್ ಅಲ್ಲಿ ಅಥವಾ ಡ್ರೈ ಸ್ಕಿನ್ ಅಥವಾ ಪಿಗ್ಮೆಂಟೇಷನ್ ಇರೋರು ಇದನ್ನ ಅವಾಯ್ಡ್ ಮಾಡಿದ್ರೇನೆ ಬೆಟರ್. ಇನ್ನು ಬಾಡಿಗೆ ಪ್ಯಾಕ್ ತರ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಮನೇಲಿ ಸಿಗೋ ಕಡಲೆ ಹಿಟ್ಟನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಸಮ್ಮರ್ ಅಲ್ಲಿ ಮುಲ್ತಾನಿ ಮಿಟ್ಟಿನ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದಕ್ಕೆ ಅಲೋವೆರಾ ಜೆಲ್ನ ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಬಾಡಿ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು 10 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ಫಾಸ್ಟ್ ಆಗಿ ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ. ಇನ್ನು ಇದೇ ಅಲೋವೆರಾ ಜೆಲ್ನ ಸ್ವಲ್ಪ ಫಿಟ್ ಕರಿ ಅಂತ ಹೇಳ್ತೀವಿ, ಅಂದ್ರೆ ಆಲಮ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನ ಫೇಸ್ ಪ್ಯಾಕ್ ರೀತಿ ಕೂಡ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸ್ ಅಲ್ಲಿರುವಂಥ ಇಂಪ್ಯೂರಿಟೀಸ್ ಕೂಡ ರೆಡ್ಯೂಸ್ ಆಗುತ್ತೆ, ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಕೂಡ ಈಸಿಯಾಗಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಈ ಅಲೋವೆರಾನ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಉಳಿದಿರೋಂಥ ಸಿಪ್ಪೆ ಏನಿರುತ್ತೆ ಅದರಿಂದ ಕೂಡ ಫೇಸಿಗೆ ಮಸಾಜ್ ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ಐಪ್ಯಾಡ್ ರೀತಿ ಅದನ್ನ ಇಟ್ಕೊಂಡು ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ಪಫಿನೆಸ್ ಅಂಡ್ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಎರಡು ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಹೇರ್ಗೆ ನೀವು ಸೂಪರ್ ಕಂಡೀಷನರ್ ರೀತಿ ಉಪಯೋಗಿಸ್ಕೊಳ್ಬೇಕಾ, ಸ್ವಲ್ಪ ಅಲೋವೆರಾ ಜೆಲ್ಗೆ ಮೊಸರು ಅಥವಾ ಹುಳಿ ಬಂದಿರುವಂಥ ಮಜ್ಜಿಗೆನ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ತುಂಬ ಜಾಸ್ತಿ ಇಚ್ಚಿಂಗ್ ಇದೆ ಅಥವಾ ಡ್ಯಾಂಡ್ರಫ್ ಇದೆ ಅನ್ನೋರು ಇದಕ್ಕೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ಬೋದು. ಡೋಂಟ್ ವರಿ, ಯಾವುದೇ ರೀತಿಯ ಉರಿ ಆಗೋದಿಲ್ಲ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಹೇರ್ಗೆ ಅಪ್ಲೈ ಮಾಡಿಕೊಂಡು 20 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಹೇರ್ ಸೂಪರ್ ಸಾಫ್ಟ್ ಆಗುತ್ತೆ, ಕಂಡೀಷನಿಂಗ್ ಕೂಡ ಆಗುತ್ತೆ. ನೆನಪಿರಲಿ, ಯಾವುದೇ ರೀತಿಯ ಆಯುರ್ವೇದಿಕ್ ಹೇರ್ ಪ್ಯಾಕ್ಗಳನ್ನ ಅಥವಾ ಹೋಮ್ ಮೇಡ್ ಹೇರ್ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಅದಕ್ಕಿಂತ ಅಟ್ಲೀಸ್ಟ್ 2 ಗಂಟೆ ಮುಂಚೆ ಆದರೂ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿರ್ಬೇಕಂದ್ರೆ ತಲೆಗೆ ಎಣ್ಣೆ ಹಚ್ಚಿದ್ರೆ ಮಾತ್ರ ಯಾವುದೇ ರೀತಿಯ ಹೇರ್ ಪ್ಯಾಕ್ ಹಾಕೋಬಹುದು. ಹೀಗೆ ಮನೆಯಲ್ಲಿ ಸಿಗುವಂಥ ಅಲೋವೆರಾನ ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್, ಹೇರ್ ಕೇರ್ ಜೊತೆಗೆ ಹೆಲ್ತ್ ಕೇರ್ನ ಮಾಡ್ಕೊಳ್ತಾ ಬರ್ಬೋದು. ಇದೇ ಥರನೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಸ್ಗಾಗಿ ಫಾಲೋ ಮಾಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.